ನೀವು ಕಾರಕ್ಕೆ ನಾನು ಹೂ ಹಾಕಿದೆ ಮತ್ತೆ ತಿರುವಳಿ ತಿಳ್ಕೊಳ್ಳಿಲ್ಲ 24 ಗಂಟೆ ಮಟ್ಟ ಟ್ರಾನ್ಸ್ಫರ್ ಮಾಡ್ತೀನಿ 24 ಗಂಟೆ ಟ್ರಾನ್ಸ್ಫರ್ ಮಾಡ್ತೀನಿ ಇವತ್ತು ಹೇಳಿ ನೀವೆಲ್ಲ ನೌಕರಿ ಊರಿನ ನೌಕರಿ ಮಾಡುವಾಗ ಹೊರಗಡೆ ನೌಕರಿ ಮಾಡಬೇಕು ನಿಮಗೆ ಓಟ್ ಕೇಳಿಕೋ ಕೆಲಸ ಇಲ್ಲ ನಾವು ಹೋಗ್ಬೇಕು ಜನ ಮುಂದೆ ಭೌತಿಕ ಕ್ಯಾಂಡಿಡೇಟ್ ಭೇಟಿಗೆ ನಿಮ್ಮ ನೌಕರಿ 30 ಪಗಾರ ಬರುತ್ತೆ ನಾವು ಜನರನ್ನು ಭೇಟಿಗೆ ಹೋಗ್ಬೇಕು ನಾನು ಇವತ್ತು ಫಸ್ಟ್ ಟೈಮ್ ಫೈನಲ್ ಹೇಳ್ತಾ ಇದ್ದೀನಿ ಇವತ್ತೇ ಹೇಳ್ತೀನಿ ಇನ್ನು ಒಂದು ತಪ್ಪದು ಅವತ್ತೇ ನೀವು ಚಾಯ್ ತೆಗೆದು ಜಾಯಬೇಕು ನಿಲ್ವೇ ಹೇಳ್ತೀನಿ ನೀವು ಹೋಗ್ಲಿಕ್ಕೆ ಟ್ರೈ ಮಾಡಿ ಸರ್ ಸ್ಟಂಪ್ ಬೋರ್ಡಿಂದ ಅಷ್ಟೇ ಎಲ್ಲ ಕಡೆ ದಂಡಲಿ ಒಂದು ಹಳ್ಳಿಗಳಿಗೆಲ್ಲ ಅದಿರೊಳಗೆ ಉಂಟು ಅವ್ರ ಬಗ್ಗೆ ರಿಜಿಸ್ಟರ್ ಮಾಡ್ಕೊಂಡು ಅಲ್ಲ ಸರ್ ಈಗ ಸಾರ್ ಮುಂದೆ ಹೇಳಬೇಕು ವಿಷಯ ಹೌದಿಲ್ಲ ಹೇಳಬೇಕಲ್ಲ ಇಷ್ಟೆಲ್ಲ ಪೆಂಡಿಂಗ್ ಐತಿ ನಿಮ್ಮ ಕಡೆ ಫೈಲ್ ಬಂದಿದ್ದು ಈಗ ತುಂಬಿಟ್ಟಿದ್ವಿ ನೀವು ಅವ್ರು ಮಾಡ್ತಾರೆ ಫೈಲ್ ಈ ಸ್ವತ್ತುಗಳು ಶಬ್ದ ಕಣ್ಣು ಮುಂದೆ ಮುಂದುವರೆದು ಕಂಪ್ಲೇಂಟ್ ನಿಮಗೆ ಹೇಳ್ತೀನಿ 3,346 ಪ್ರಾಪರ್ಟಿ ಇದೆ ಎಲ್ಲಿ 5,076 ಪ್ರಾಪರ್ಟಿ ಇದೆ ಮುನ್ಗೋಡು ತಾಲೂಕು 5,072 ಪ್ರಾಪರ್ಟಿ 3,346ಕ್ಕೆ ಈ ಸ್ವತ್ತು ಕೊಟ್ಟಿದೆ ಫಾರ್ಮ್ ನಂಬರ್ 283 ಪೆಂಡಿಂಗ್ ಇದೆ 53 283 ಆಗಿದೆ ಅಂದರೆ 3,300 3,530 ಆಗಿದೆ 5,072 58 ಪೆಂಡಿಂಗ್ ಇದೆ ಈಗ 270 ಹೊತ್ತಾ ಬನ್ನಿ ನಾನು ಹೇಳ್ತೀನಿ ಎವ್ರಿ 10 ಡೇಸ್ ಆಫೀಸಿಗೆ ಬರ್ತೀನಿ ಎವ್ರಿ 10 ಡೇಸ್ ತಿಂಗಳಿಗೆ 3 ಬಾರಿ ಬರ್ತೀನಿ ಪಟ್ಟಣ ಪಂಚಾಯತ್ ಮುಂದೋರು ಬಂದ ಫಟ್ ಮುಚ್ಚಿಟ್ಟೆ ನಾನು ಬಂದಾಗ ನಿಮ್ಗೆ ಯಾವ ಟೇಬಲ್ಗಾರು 10 ಫೈಲ್ ಪೆಂಡಿಂಗ್ ಇದೆ ಇವತ್ತೇ ಹೇಳಿ ದೀಪ ಎಲ್ಗೋ ತೊಂದರೆ ಹೇಳಿ ಎಲ್ಗೋ ಕಾಲ ಹೇಳಿ ಮತ್ತೊಂದು ಸಲ ಹೇಳೋದಿಲ್ಲ ಇವತ್ತೇ ಫಸ್ಟ್ ಟೈಮ್ ಫೈನಲ್ ಹೇಳಿದ್ದೀನಿ ಒಂದೊಂದು ಸಲ ಬೇರೆ ವೆಚ್ಚದೇ ಕೆಲಸ ಮಾಡ್ತೀನಿ ನನಗೆ ಹೇಳೋದು ಬೇರೆ ಕೆಲಸ ಮಾಡಿ 48 ಗಂಟೆ ನನಗೆ ಹೇಳ್ತೀನಿ ಫೈಲ್ ಇಟ್ಕೊಂಬ ಮೂರನೇದಾಗಿ ಇಂದು ಮತ್ತು ಯಲ್ಲಾಪುರ ಚೀಫ್ ಆಫೀಸರ್ ನಿನ್ನೆ ಹೇಳಿದ್ದೀನಿ ನಿಮ್ಮದು ಟೌನ್ ಪ್ಲಾನಿಂಗ್ ನಿಮ್ಗೆ ಎರಡೂ ಜೊತೆಗೆ ಎಲ್ಲ ರೆಡಿ ಮಾಡಿ ತಗೊಂಡೋಗ್ಬಿಟ್ಟೆ ನಾನು ಲಾಸ್ಟ್ ಸ್ಟೇಜಲ್ಲಿ ಇದ್ದಾರೆ ಎಲ್ಲಿದೆ ತಿಳ್ಕೊಂಡು ನೀನು ಮತ್ತು ನನ್ನ ಯಲ್ಲಾಪುರ ಚೀಫ್ ಆಫೀಸರ್ ಒಂದು ವಾರ ನೀ ಬರಬೇಕು ಒಂದು ವಾರ ಬಂದು ಟೋಟಲ್ ಕ್ಲಿಯರ್ ಮಾಡ್ತಾರೆ ಮತ್ತೊಂದು ಸರ ಬಿಲ್ಡಿಂಗ್ ಸಿಸಿ ಕೊಡಾಕ ಇವ್ರು ಇಂಜಿನಿಯರ್ ಸಾಹೇಬ್ರ ವಾರದಾಗ ಒಂದ್ಸಲ ಬರ್ತಾರ 70-80 ಸಿಸಿ ಅದಾವ ಸರ್ ಯಲ್ಲಾಪುರದವನಿಗೆ ಹೇಳಿದೆ ಇನ್ನು 3 ದಿವಸ 3 ದಿವಸ ಮಾಡೋದು ಯಲ್ಲಾಪುರದಲ್ಲಿ 3 ದಿವಸ ಮಾಡೋದು ಯಲ್ಲಾಪುರದಿಂದ ಹೋಗ್ತೇನೆ ಯಾವಾಗ ಹಿಂಗೆ ನೀವು ಹೇಳಿ ನಾಳೆ ಆರ್ಡರ್ ಮಾಡಿ ಕಡಿಮೆ ಮಾಡೋದು ಅವಕಾಶ ಕೊಟ್ಟಿದ್ದಾರೆ ಸರ್ ಸಿಸಿ ಕೊಟ್ಟಿರೋ ಸರ್ 6 ಟೋಟಲ್ ಇರುವ 42ರಿಂದ 50 ಪೆಂಡಿಂಗ್ ಹೌದು ವಾರಕ್ಕೆ ಒಂದು ದಿವಸ ಬರಾಕತ್ತಾರೆ ಒಂದಾಗ 3 ಮಾಡಿದ 15 ಇವತ್ತೇನೇ ಮಾತಾಡಿದ್ದೀನಿ ರೆಸಲ್ಯೂಷನ್ ಮಾಡ್ತೀನಿ ಇವತ್ತಾಗಿನೇ ಹೇಳಿದ್ದೀನಿ ಇವತ್ತು ನಾನು ಬೇಕಿದ್ದು ರೆಸಲ್ಯೂಷನ್ ಮಾಡ್ತೀನಿ ನನ್ನ ಅಧ್ಯಕ್ಷತೆ ಮೀಟಿಂಗ್ ಆಯ್ತು ರೆಸಲ್ಯೂಷನ್ ಮಾಡ್ತೀನಿ ಇವತ್ತೇನೇನು ಹೇಳಿದ್ದೀನಿ 15 ದಿವಸದೊಳಗೆ 40 ಸಿಸಿ ಕ್ಲಿಯರ್ ಆಗ 40 ಸಿಸಿ ಕ್ಲಿಯರ್ ಆಗಬೇಕು ಸರ್ ಇಲ್ಲಿ ಬಂದು 15 ದಿವಸ 3 ದಿನ ಅವ್ರು ಇಲ್ಲಿ ಬರಕ್ಕೆ ಹೋಗಿಲ್ಲ ಸರ್ ಈಗ 40 ದಿವಸ 15 ದಿವಸ ಮುಗಿಯಲ್ಲ ಸರ್ ಈಗ ವಾರಕ್ಕೆ 1 ದಿವಸ ಅವ್ರು ಟೇಬಲಿಗೆ ಬಂದಿದ್ರು ಬಂದಿದ್ದು ಸರ್ 15 ದಿವಸ ಮುಗಿಸ್ಕೊಡ್ತಾ ಹೇಳಿದಾರಲ್ಲ ತಡೆ 15 ಮುಗಿಸ್ತೀನಿ 10 ತಗೊಂಡ್ರೆ ಬರ್ತೀನಿ ಎವ್ರಿ 10 ಡೇಸ್ ವಿಸಿಟ್ ಮಾಡ್ತೀನಿ
10 15 ಮುಗಿಸ್ಕೊಡ್ತೀವಿ. ಎವ್ರಿ 10 days ಒಂದು ವಿಸಿಟ್ ಮಾಡ್ತೀನಿ. ನಂಗೆ ಗೊತ್ತಿಲ್ಲ. ತಿಂಗಳಿಗೆ 3 ವಿಸಿಟ್ ಮಾಡ್ತೀನಿ. ರಿಜಿಸ್ಟರ್ ಆಗಿಲ್ಲ. ಅದಾಗಿ ಬಂದಾಗ್ತದೆ ಸ್ವಲ್ಪ. ಅವಾಗ ಸರ್ ಲಾಸ್ಟ್ ಅದು ನೀವು ವರ್ಗಾವಣೆ ಮಾಡಲಿಕ್ಕೆ ಹೋದ್ರೆ ನೀವೇ ಇಟ್ಕೊಂಡ್ಬರ್ತೀವಿ. ನಾವು ಬೇಕು, ನೀವು ಬೇಕು, ಮಾಡಿ ಕೂಡ ನೀವೇ ಇಟ್ಕೊಂಡ್ಬರ್ತೀವಿ. ನಮಗೆ ನನಗೆ ದೊಡ್ಡ ಚಿಕ್ಕ ಮಕ್ಕಳಾಗಿಲ್ಲ. ಸರ್ ಅಟ್ಲೀಸ್ಟ್ ನಮ್ಮವರ ಮಾಡ್ಕೊಡ್ಬೇಕು ನಿಮ್ದೊಂದು ಮಾಡ್ದೇನು ಡೈವರ್ಜನ್ ಮಾಡಬೇಕು. ಮಾಡ್ಕೊಡಲ್ಲ ಸರ್. ಅಲ್ಲ, ನಿಮ್ದೊಂದೇ ಮಾಡಿಕೊಟ್ಟು ಬೇರೆ ನಮ್ಮವ ಮಾಡ್ಕೊಡಲ್ಲ ಸರ್. ಇನ್ನು ಹೊರಗಿನ ಯಾವ ಮಾಡ್ಬೇಕು ಸರ್. ಈಗ ನಾನು ಹೇಳ್ತೀನಿ, ನಾವೇ ಎಲ್ಲ ಏನೋ ಎಲ್ಲ ಪುಟದಿಂದ ಮುಂದುವರೆದು ಎಲ್ಲ ಎಕ್ಸ್ಟ್ರಾ ಜನ ಯಾವುದು ಕಂಪೇರ್ ಎಲ್ಲ ರಸ್ತೆ ಮೇಲೆ ಈಗ ಸರ್ ಈಗ ಟೆಂಡರ್ ಆಗಿ